ಎಲ್ರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 475ನೇ ಪದ್ಯ ಮಂಕುತಿಮ್ಮನ ಕಗ್ಗದಲ್ಲಿ. ಇದರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೋರುವುದೇ ಜೀವನ ಸಮೃದ್ಧಿಯೋಸುಗ ನಿನಗೆ, ಹೋರುವುದೇ ಜೀವನ ಸಮೃದ್ಧಿಯೋಸುಗ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅನ್ನುವಂಥ ಪದ್ಯವನ್ನು ಡಾಕ್ಟರ್ ಡಿ ವಿ ಜಿಯವರು ನಮಗೆ ನೀಡಿದ್ದಾರೆ. ಬಹಳ ಉನ್ನತವಾದಂಥ ಧ್ಯೇಯವನ್ನು ಈ ಪದ್ಯದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಗೌರವಿಸು ಜೀವನವ, ಈ ಜೀವನದಲ್ಲಿ ನಡೆಯುವಂಥದ್ದೆಲ್ಲವನ್ನು ನಾವು ಪೂಜ್ಯವೆಂದು ಭಾವಿಸಿ, ಪವಿತ್ರವೆಂದು ಭಾವಿಸಿ ಗೌರವಿಸಬೇಕು. ನನ್ನ ಜೀವನವಷ್ಟೇ ಅಲ್ಲ, ಬೇರೆಯವರ ಜೀವನವೂ ಸಹ ಅಷ್ಟೇ ಗೌರವವನ್ನು ನೀಡಬೇಕಾಗ್ತದೆ. ಗೌರವಿಸು ಚೇತನವ, ಈ ಪ್ರತಿಯೊಂದು ಜೀವಿಯಲ್ಲೂ ಒಂದು ಚೇತನ ಅನ್ನುವಂಥದ್ದಿರುತ್ತೆ. ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಇರುವಂತಹ ಜೀವಕೋಶಗಳೆಲ್ಲದರಲ್ಲಿಯೂ ಇರುವಂಥ ಚೇತನ, ಆ ಚೇತನ ಅನ್ನುವಂಥದ್ದು ಪರಮಾತ್ಮ ಅನ್ನುವಂಥದ್ದು. ಆ ಪರಮಾತ್ಮನ ಅಂಶಕ್ಕೆ, ಎಲ್ಲರಲ್ಲಿಯೂ ಇರುವಂತಹ ಆ ಸರ್ವಾತ್ಮನ ಅಂಶಕ್ಕೆ ಗೌರವವನ್ನು ಸಮರ್ಪಿಸಬೇಕು. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು ಅಂತಾರೆ. ಇದು ಯಾರ್ದೋ ಜಗತ್ತಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಭೇದ ಎಣಿಸುವಂಥದ್ದಲ್ಲ. ಇಲ್ಲಿ ನನ್ನದೇ ಜಗತ್ತು, ನನ್ನದೇ ವಿಶ್ವ, ನನ್ನದೇ ಜೀವನ, ನನ್ನದೇ ಸಮಾಜ, ನನ್ನದೇ ರಾಜ್ಯ, ನನ್ನದೇ ದೇಶ ಅನ್ನುವಂತಹ ಆ ಪಾಲ್ಗೊಳ್ಳುವಿಕೆಯ ಭಾವ ಇರಬೇಕು. ಭಾಗವಹಿಸುವಿಕೆ ಅನ್ನುವಂಥದ್ದು ಇರಬೇಕು. ಹಾಗಾದಾಗ ಎಲ್ಲದರಲ್ಲಿಯೂ ನಾವು ಆ ಚೇತನವನ್ನು ಕಾಣ್ತೇವೆ. ನಮ್ಮಲ್ಲಿಯೂ ಆ ಚೈತನ್ಯ ಉಂಟಾಗುತ್ತದೆ. ಆ ಚೈತನ್ಯದಿಂದ ಗೌರವಿಸು ಜೀವನವ, ಜೀವನವನ್ನು ನಾವು ಗೌರವಿಸಿ ನಡೆಸುವಂತಾಗ್ತದೆ. ಯಾರದ್ದೋ ಜಗತ್ತು, ಯಾರೋ ಏನೋ ಮಾಡಿಕೋತ ಹೋಗ್ತಾರೆ, ನಾನಿಲ್ಲಿದ್ದಷ್ಟು ದಿವಸ ಇದ್ದು ಹೋಗ್ತೀನಿ ಅನ್ನುವಂತಹ ಈ ಬಾಡಿಗೆ ಮನೆ ಆಟ ಅಲ್ಲ ಇದು ಅಂತ. ನಾವೆಲ್ಲರೂ ಶ್ರದ್ಧೆಯಿಂದ, ನಿಷ್ಠೆಯಿಂದ ಈ ಜೀವನವನ್ನು ಸಾಗಿಸಿಕೊಂಡು ಹೋಗಬೇಕು ಅನ್ನುವಂಥ ಮಾತು. ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ಅಂತ. ನನ್ನ ಜವಾಬ್ದಾರಿ, ನನ್ನ ಹೊಣೆಯನ್ನು ಅರಿತುಕೊಂಡು ಅದನ್ನು ನಿರ್ವಹಿಸುವುದು, ಅದನ್ನು ನಿಭಾಯಿಸುವುದೇ ನನ್ನ ಜೀವನದ ಸಮೃದ್ಧಿಗಾಗಿ, ನನ್ನ ಜೀವನ, ನನ್ನ ಸಮಾಜದ, ನನ್ನ ಸಂಸಾರದ, ನನ್ನ ಕುಟುಂಬದ, ನನ್ನ ದೇಶದ ಭವಿಷ್ಯ ಸಹ ಅದರ ಸಮೃದ್ಧಿಗಾಗಿ, ಅದರ ವೈಭವಕ್ಕಾಗಿ, ಅದರ ಅಭಿವೃದ್ಧಿಗಾಗಿ ನಾನು ಪಡಬೇಕಾದ ಕೆಲಸ, ನಾನು ಮಾಡಬೇಕಾದ ಕೆಲಸ, ಪಡಬೇಕಾದ ಪರಿಶ್ರಮ ಅಗತ್ಯವಾಗಿ ನಾನು ಮಾಡಲೇಬೇಕು. ಅದೇನೇ ನನ್ನ ಆತ್ಮೋನ್ನತಿಗೆ ದಾರಿ. ನಾನು ಉನ್ನತವಾದಂತಹ ಒಂದು ಆತ್ಮೋನ್ನತಿಯನ್ನು ಪಡೆದುಕೊಳ್ಳಬೇಕಾದರೆ ಅದಕ್ಕೆ ಮಾರ್ಗ ಈ ಪರಿಶ್ರಮ, ಎಲ್ಲರನ್ನೂ ಗೌರವಿಸುವಂಥದ್ದು, ಚೇತನವನ್ನು ಗೌರವಿಸುವಂಥದ್ದು, ಮತ್ತು ಈ ಕೆಲಸವನ್ನು ಮಾಡುತ್ತಾ ನನ್ನದೇ ಜವಾಬ್ದಾರಿ, ನನ್ನದೇ ಹೊಣೆಗಾರಿಕೆ ಅನ್ನುವಂಥದ್ದು ಇರುವುದನ್ನು ನಿರ್ವಹಿಸುವುದು. ಇದು ಯಾರದ್ದೋ ಜಗತ್ತು ಅಂತ ಭೇದವೆಣಿಸದೇ ಇರುವಂಥದ್ದು. ಹಾಗೆ ಜೀವನವನ್ನು ನಡೆಸಿದಾಗ ನನ್ನ ಜೀವನದಲ್ಲಿ ನಾನು ಆ ಉನ್ನತಿಯ ಆ ದಾರಿಯನ್ನು ಕಂಡುಕೊಳ್ತೇನೆ ಅನ್ನುವಂತಹ ಒಳ್ಳೆಯ ಉದಾತ್ತ ತತ್ವವನ್ನು ಡಾಕ್ಟರ್ ಡಿ ವಿ ಜಿಯವರು ಈ ನಮ್ಮ 475ನೇ ಪದ್ಯದಲ್ಲಿ ನಮಗೆ ತೋರಿಕೊಟ್ಟಿದ್ದಾರೆ. ನಮಸ್ಕಾರ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.